ಸಾಮಾನ್ಯವಾಗಿ ಈ ತರ ಒಪ್ಕೊಳ್ಳೋದಿಲ್ಲ, ಆದ್ರೆ ಇಬ್ರು ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಆತರ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆಶಿ ಅಮಿತ್ ಶಾ ಭೇಟಿಯ ಇನ್ಸೈಟ್. ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ವದಂತಿ ಹದ್ದಿತ್ತು. ಇದರ ಬೆನ್ನಲ್ಲೇ ಡಿಕೆಶಿಗೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಹೈಕಮಾಂಡ್ನಿಂದ ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ಭರವಸೆ, ಜೊತೆಗೆ ಹೈಕಮಾಂಡ್ ಭರವಸೆ ಈಡೇರಿಸುವ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನುವಂಥ ಪ್ರಶ್ನೆ. ಅಕ್ಟೋಬರ್ನಲ್ಲಿ ತಮ್ಮನ್ನ ಸಿಎಂ ಮಾಡುವ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಇದ್ರು. ಈ ಹಿಂದೆ 2023 ವಿಧಾನಸಭೆ ಚುನಾವಣೆ ನಂತರ 135 ಕ್ಷೇತ್ರಗಳಲ್ಲಿ 136 ಕ್ಷೇತ್ರಗಳಲ್ಲಿ ಗೆದ್ದ ಬಳಿಕ ಇದನ್ನ ಬಯಸಿದ್ರು. ಆದ್ರೆ ಹೈಕಮಾಂಡ್ ಗಮನದಲ್ಲೂ ಕೂಡ ಈ ವಿಚಾರ ಇದೆ. ಯಾವಾಗ ಡಿಕೆ ಶಿವಕುಮಾರ್ ಬಡ ಒಂದು ಕಡೆ, ಸಿದ್ದರಾಮಯ್ಯ ಬಡ ಮತ್ತೊಂದು ಕಡೆ ಆಯ್ತು, ಆ ಸಂದರ್ಭದಲ್ಲಿ ಅಲ್ಲಿ ಮನವೊಲಿಸುವಂತ ಕೆಲಸ ಯಾರಾಗ್ತಾರೆ ಸಿಎಂ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಾಗ ಮಧ್ಯದಲ್ಲಿ ನಿಂತಿದ್ದು ಮಲ್ಲಿಕಾರ್ಜುನ ಖರ್ಗೆ. ಸೊ ಇಲ್ಲಿ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ದು. ಆದ್ರೆ ಅದಕ್ಕೆ ಇಟ್ಟಂತ ಡಿಮ್ಯಾಂಡ್ ಏನು? 50-50, 2.5 ವರ್ಷ ಅವರು 2.5 ವರ್ಷ ಇವರು ಅನ್ನುವಂಥದ್ದು ಕಾದ್ ನೋಡ್ಬೇಕಾಗುತ್ತೆ. ಆ ನಿರೀಕ್ಷೆಯಲ್ಲಿದ್ದಾರಂತೆ. ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಬಿಜೆಪಿಯ ಅವಶ್ಯಕತೆ ಇದೆಯಾ ಅಥವಾ ಬಿಜೆಪಿ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರ ಅವಶ್ಯಕತೆ ಇದೆಯಾ? ಇದೆರಡೂ ಆಯಾಮದಲ್ಲಿ ನಾವು ಯೋಚನೆ ಮಾಡಿದಾಗ ಎರಡೂ ಬಣಕ್ಕೂ ಕೂಡ, ಅಂದ್ರೆ ಒಂದ್ ಕಡೆ ಬಿಜೆಪಿಗೂ ಕರ್ನಾಟಕದಲ್ಲಿ ಒಂದು ಗಟ್ಟಿತನದ ನಾಯಕತ್ವದ ಕೊರತೆ ಇದೆ ಅನ್ನೋದು, ಇಲ್ಲಿ ನಡೀತಾ ಇರುವ ಬಣ ಬಡಿದಾಟ, ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋ ನಿಟ್ಟಿನಲ್ಲಿ ಆಗ್ತಾ ಇರುವ ಪ್ರಯತ್ನಗಳು, ಇದೆಲ್ಲವನ್ನ ಗಮನಿಸಿದಾಗ ಚುನಾವಣೆ ಇನ್ನೂ ದೂರ ಇದ್ರೂ ಕೂಡ ನಾಯಕತ್ವದ ವಿಚಾರದಲ್ಲಿ ಬಿಜೆಪಿ ಪಕ್ಷ ಒಂದು ಕೊರತೆಯನ್ನ ಅನುಭವಿಸ್ತಾ ಇದೆ ಕರ್ನಾಟಕದಲ್ಲಿ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಬಣದಲ್ಲಿ ಆಗ್ತಾ ಇರುವ ಚಟುವಟಿಕೆಯನ್ನ ಗಮನಿಸಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಲಭವಾಗಿ ತಮಗೆ ಸಿಕ್ಕಿರುವ ಈ ಚೇರ್ ಅನ್ನ, ಮುಖ್ಯಮಂತ್ರಿಯ ಕುರ್ಚಿಯನ್ನ ಬಿಟ್ಕೊಡೋದಿಲ್ಲ ಅನ್ನೋ ಸಂದೇಶವನ್ನ ಅವರ ಆಪ್ತ ಬಳಗದ ಮೂಲಕ ಪದೇ ಪದೇ ಆಚೆ ಹಾಕ್ತಲೇ ಇದ್ದಾರೆ. ಹೀಗಾಗಿ ಒಂದರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನ ಈಡೇರಿಸಿಕೊಳ್ಬೇಕು ಅಂದ್ರೆ ಹೊರಗಿನಿಂದ ಸಪೋರ್ಟ್ ಕೂಡ ಬಹಳ ಮುಖ್ಯ ಆಗಬಹುದು. ಶಾಸಕರ ಸಪೋರ್ಟ್ ದೃಷ್ಟಿಯಿಂದ ನಾವು ಗಮನಿಸಿದಾಗ ಸಂಖ್ಯಾಬಲ ಸಿದ್ದರಾಮಯ್ಯನವರಿಗೆ ಫೇವರಬಲ್ ಆಗಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಎಕ್ಸ್ಟರ್ನಲ್ ಫೋರ್ಸ್ ಗಳ ಸಪೋರ್ಟ್ ಕೂಡ ಅವಶ್ಯಕತೆ ಇರಬಹುದು. ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಹಠಕ್ಕೆ ಬಿದ್ದ ಸಂದರ್ಭದಲ್ಲಿ ಮತ್ತೊಂದು ಕಡೆ ಬಿಜೆಪಿಗೂ ಅನಿವಾರ್ಯ, ಡಿಕೆ ಶಿವಕುಮಾರ್ ಅವರಿಗೂ ಅನಿವಾರ್ಯ ಅನ್ನೋ ಈ ಪರಿಸ್ಥಿತಿಯನ್ನ ಪರಸ್ಪರ ಎನ್ಕ್ಯಾಶ್ ಮಾಡಿಕೊಳ್ಳೋ ಪ್ರಯತ್ನದ ಭಾಗವಾಗಿ ನಿನ್ನೆ ನಡೆದ ಭೇಟಿಯಲ್ಲಿ ಮಾತುಕತೆ ನಡೆದಿದೆಯಾ, ಇದ್ರ ಬಗ್ಗೆನೇ ಚರ್ಚೆ ಆಗಿದೆಯಾ? ಸಹಜವಾಗಿ ಕುತೂಹಲ ಇದೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ಕೊಟ್ಟಿರೋದು ಕಾಂಗ್ರೆಸ್ನದ್ದೇ ಮೂಲಗಳು. ಈ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಅಪ್ರೋಚ್ ಮಾಡಿದೆ ಬಿಜೆಪಿ ಪಕ್ಷ. ಅಮಿತ್ ಶಾ ಅವರೇನೆ ಮಾತನಾಡಿಸೋ ಪ್ರಯತ್ನ ಮಾಡಿದ್ದಾರೆ, ಪಕ್ಷಕ್ಕೆ ಸೆಳೆಯೋ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲವನ್ನ ಹೇಳಿರೋದು ಕಾಂಗ್ರೆಸ್ನ ಮೂಲವೇ. ಕಾಂಗ್ರೆಸ್ನಲ್ಲಿ ಈಗ ಹಿಂದೂ ಹುಲಿ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್. ಕುಂಭದಲ್ಲಿ ದಂಪತಿ ಪುಣ್ಯ ಸ್ನಾನ ಮಾಡಿದ್ರು, ಭರ್ಜರಿಯಾಗಿ ಪುಣ್ಯ ಸ್ನಾನ ಮಾಡಿದ್ರು. ಇತ್ತ ಸದ್ಗುರು ಸನ್ನಿಧಿಯಲ್ಲಿ ಶಿವನಾಮ ಸ್ಮರಣೆ, ರಾತ್ರಿ ಶಿವರಾತ್ರಿ ಆಚರಣೆ ಮಾಡಿದ್ದಾರೆ. ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಬೇರೆ ಬೇರೆ ದೇಗುಲಗಳಿಗೆ ಭೇಟಿ ನೀಡಿ ಪೂಜೆ ಪುನಸ್ಕಾರ, ಇದೆಲ್ಲವೂ ಯಾವ ಸಂದರ್ಭದಲ್ಲಿ ಬರ್ತಾ ಇದೆ? ನಾನು ಹುಟ್ಟಿದ್ದು ಹಿಂದುವಾಗಿ, ಸಾಯೋದು ಹಿಂದುವಾಗಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಇದೆಲ್ಲವೂ ಕೂಡ ಈ ಹಿಂದುತ್ವದ ಜಪ ಇದೆಯಲ್ಲ, ಇದು ಕಾಂಗ್ರೆಸ್ ಸಂಸ್ಕೃತಿಗೆ ಅನುಗುಣವಾಗಿದ್ದದ್ದಲ್ಲ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಕಣ್ಣು ಕೆಂಪಗಾಗಿಸಿದೆ. ಸೊ ಹೈಕಮಾಂಡ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದೆ ಇದಕ್ಕೆ? ಕಾಂಗ್ರೆಸ್ನ ನಾಯಕರು ಏನ್ ಹೇಳ್ತಾರೆ ಇದಕ್ಕೆ? ಅಷ್ಟು ಸುಲಭವಾಗಿ ಹೀಗೆಲ್ಲ ಮಾಡಕ್ಕೆ ಬಿಡುತ್ತಾ ಕಾಂಗ್ರೆಸ್ ಹೈಕಮಾಂಡ್? ಏನ್ ಹೇಳಿದ್ದಾರೆ ಕಾಂಗ್ರೆಸ್ನ ಮೋಹನ್ ಅವರು ಏನ್ ಹೇಳಿದ್ದಾರೆ ನೋಡಿ. ಬೇಲಿಯದ್ದು ಹೊಲ ಮೇದರೆಗೆ, ಅದು ಇವರೊಂದು ಪ್ರಮುಖ ಸ್ಥಾನದಲ್ಲಿರುವವರು. ಸೀಸರ್ನ ಪತ್ನಿ ಅತೀತಾಳಾಗಿರಬೇಕು. ಆಮೇಲೆ ಅಮಿತ್ ಶಾ ನಮ್ಮ ಇಸ್ ನಾಟ್ ಅಪೋನೆಂಟ್, ಇಸ್ ಅನ್ ಎನಿಮಿ ಆಫ್ ಅವರ್ ಪಾರ್ಟಿ. ಆಮೇಲೆ ಅವರು ಬರ್ತಾರಂತ ಗೊತ್ತಿದ್ದು ಇವರು ಅಲ್ಲಿ ಹೋಗ್ಬೇಕಂತ ಇದೆ. ಇದೆಲ್ಲ 3-4 ಕಾರಣಗಳಿಗೆ ನಾನು ಒಂದು ಟ್ವೀಟ್ ಮಾಡಿದೆ ಮತ್ತು ಫೇಸ್ಬುಕ್ ಅಲ್ಲಿ ಬರೆದಿದ್ದೇನೆ. ಈಗ ಅವರು ಯಾವುದೇ ಸಮಾರಂಭಕ್ಕೆ ಹೋಗ್ಬೋದು, ಈಗ ಹೋಗಿದ್ದಾರೆ, ಕುಂಭಮೇಳಕ್ಕೆ ಹೋಗಿದ್ದಾರೆ, ಎಲ್ಲ ಹೋಗಿದ್ದಾರೆ, ಅದ್ರ ಬಗ್ಗೆ ಏನು ಆಕ್ಷೇಪ ಇಲ್ಲ. ಬಟ್ ಇದಕ್ಕೊಂದು ವಿಶೇಷ, ಯಾಕಂದ್ರೆ ಇದು RSS RSS ಹಿನ್ನೆಲೆ ಇರುವಂತಹ ವ್ಯಕ್ತಿ, RSS ವಿಚಾರಗಳನ್ನು ಒಪ್ಪುವಂತ ವ್ಯಕ್ತಿ ಅಲ್ಲಿ ಹೋಗುದು ಅದು ಬಹಳ ಪಕ್ಷಕ್ಕೆ ಒಂದು ಕ್ಲಾರಿಟಿ ಇಲ್ಲ ಅಂತ ಆಗ್ತದೆ. ನಮ್ದು ಪಕ್ಷಕ್ಕೊಂದು ಐಡಿಯಾಲಜಿ ಇದೆ, ಆ ಐಡಿಯಾಲಜಿ ಬೇಸಲ್ಲಿ ನಾವು ಪಾರ್ಟಿ ಕಟ್ತಾಬೇಕು. ಕಾರ್ಯಕರ್ತರಿಗೆ ಅಧ್ಯಕ್ಷ ಹೋದರೆ ಕಾರ್ಯಕರ್ತರಿಗೆ ಏನ್ ಮಾಡ್ತಾರೆ? ನಾಳೆ ನಮ್ಮ ಈ ಭಾಗದಲ್ಲಿ ಎಲ್ಲ ಹಿಂದೂ ಸಮಾಜೋತ್ಸವ ನಡೀತಾ ಇರ್ತದೆ, ನಿಮ್ಮ ಅಧ್ಯಕ್ಷರು ಬಂದರೆ ನೀವು ಬನ್ನಿ ಅಂತ ನಮ್ಮ ಕಾರ್ಯಕರ್ತರು ಹೋಗುವಂತ ಒಂದು ಪ್ರಮೇಯ ಬಂದು ಬಿಡ್ತದೆ. ಸಾಮಾನ್ಯವಾಗಿ ಈ ತರ ಒಪ್ಕೊಳ್ಳೋದಿಲ್ಲ, ಆದ್ರೆ ಇಬ್ರು ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಆತರ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆಶಿ ಅಮಿತ್ ಶಾ ಭೇಟಿಯ ಇನ್ಸೈಟ್.
ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ವದಂತಿ ಹದ್ದಿತ್ತು. ಇದರ ಬೆನ್ನಲ್ಲೇ ಡಿಕೆಶಿಗೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಈಗ ಹೈಕಮಾಂಡ್ನಿಂದ ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ಭರವಸೆ, ಜೊತೆಗೆ ಹೈಕಮಾಂಡ್ ಭರವಸೆ ಈಡೇರಿಸುವ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನುವಂತ ಪ್ರಶ್ನೆ. ಅಕ್ಟೋಬರ್ನಲ್ಲಿ ತಮ್ಮನ್ನ ಸಿಎಂ ಮಾಡುವ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಇದ್ರು. ಈ ಹಿಂದೆ 2023 ವಿಧಾನಸಭೆ ಚುನಾವಣೆ ನಂತರ 135 ಕ್ಷೇತ್ರಗಳಲ್ಲಿ 136 ಕ್ಷೇತ್ರಗಳಲ್ಲಿ ಗೆದ್ದ ಬಳಿಕ ಇದನ್ನ ಬಯಸಿದ್ರು. ಆದ್ರೆ ಹೈಕಮಾಂಡ್ ಗಮನದಲ್ಲೂ ಕೂಡ ಈ ವಿಚಾರ ಇದೆ. ಯಾವಾಗ ಡಿಕೆ ಶಿವಕುಮಾರ್ ಬಣ ಒಂದು ಕಡೆ, ಸಿದ್ದರಾಮಯ್ಯ ಬಣ ಮತ್ತೊಂದು ಕಡೆ ಆಯ್ತು, ಆ ಸಂದರ್ಭದಲ್ಲಿ ಅಲ್ಲಿ ಮನವೊಲಿಸುವಂತ ಕೆಲಸ ಯಾರಾಗ್ತಾರೆ ಸಿಎಂ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಾಗ ಮಧ್ಯದಲ್ಲಿ ನಿಂತಿದ್ದು ಮಲ್ಲಿಕಾರ್ಜುನ ಖರ್ಗೆ. ಸೊ ಇಲ್ಲಿ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ದು. ಆದ್ರೆ ಅದಕ್ಕೆ ಇಟ್ಟಂತ ಡಿಮ್ಯಾಂಡ್ ಏನು? 50-50, 2.5 ವರ್ಷ ಅವರು, 2.5 ವರ್ಷ ಇವರು ಅನ್ನುವಂಥದ್ದು ಕಾದ್ ನೋಡ್ಬೇಕಾಗುತ್ತೆ. ಆ ನಿರೀಕ್ಷೆಯಲ್ಲಿದ್ದಾರಂತೆ. ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಬಿಜೆಪಿಯ ಅವಶ್ಯಕತೆ ಇದೆಯಾ ಅಥವಾ ಬಿಜೆಪಿ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರ ಅವಶ್ಯಕತೆ ಇದೆಯಾ? ಇದೆರಡೂ ಆಯಾಮದಲ್ಲಿ ನಾವು ಯೋಚನೆ ಮಾಡಿದಾಗ ಎರಡೂ ಬಣಕ್ಕೂ ಕೂಡ, ಅಂದ್ರೆ ಒಂದ್ ಕಡೆ ಬಿಜೆಪಿಗೂ ಕರ್ನಾಟಕದಲ್ಲಿ ಒಂದು ಗಟ್ಟಿತನದ ನಾಯಕತ್ವದ ಕೊರತೆ ಇದೆ ಅನ್ನೋದು, ಇಲ್ಲಿ ನಡೀತಾ ಇರುವ ಬಣ ಬಡಿದಾಟ, ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋ ನಿಟ್ಟಿನಲ್ಲಿ ಆಗ್ತಾ ಇರುವ ಪ್ರಯತ್ನಗಳು, ಇದೆಲ್ಲವನ್ನ ಗಮನಿಸಿದಾಗ ಚುನಾವಣೆ ಇನ್ನೂ ದೂರ ಇದ್ರೂ ಕೂಡ ನಾಯಕತ್ವದ ವಿಚಾರದಲ್ಲಿ ಬಿಜೆಪಿ ಪಕ್ಷ ಒಂದು ಕೊರತೆಯನ್ನ ಅನುಭವಿಸ್ತಾ ಇದೆ ಕರ್ನಾಟಕದಲ್ಲಿ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಬಣದಲ್ಲಿ ಆಗ್ತಾ ಇರುವ ಚಟುವಟಿಕೆಯನ್ನ ಗಮನಿಸಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಲಭವಾಗಿ ತಮಗೆ ಸಿಕ್ಕಿರುವ ಈ ಚೇರ್ ಅನ್ನ, ಮುಖ್ಯಮಂತ್ರಿಯ ಕುರ್ಚಿಯನ್ನ ಬಿಟ್ಕೊಡೋದಿಲ್ಲ ಅನ್ನೋ ಸಂದೇಶವನ್ನ ಅವರ ಆಪ್ತ ಬಳಗದ ಮೂಲಕ ಪದೇ ಪದೇ ಆಚೆ ಹಾಕ್ತಲೇ ಇದ್ದಾರೆ. ಹೀಗಾಗಿ ಒಂದರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನ ಈಡೇರಿಸಿಕೊಳ್ಬೇಕು ಅಂದ್ರೆ ಹೊರಗಿನಿಂದ ಸಪೋರ್ಟ್ ಕೂಡ ಬಹಳ ಮುಖ್ಯ ಆಗಬಹುದು. ಶಾಸಕರ ಸಪೋರ್ಟ್ ದೃಷ್ಟಿಯಿಂದ ನಾವು ಗಮನಿಸಿದಾಗ ಸಂಖ್ಯಾಬಲ ಸಿದ್ದರಾಮಯ್ಯನವರಿಗೆ ಫೇವರಬಲ್ ಆಗಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಎಕ್ಸ್ಟರ್ನಲ್ ಫೋರ್ಸ್ ಗಳ ಸಪೋರ್ಟ್ ಕೂಡ ಅವಶ್ಯಕತೆ ಇರಬಹುದು. ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಹಠಕ್ಕೆ ಬಿದ್ದ ಸಂದರ್ಭದಲ್ಲಿ ಮತ್ತೊಂದು ಕಡೆ ಬಿಜೆಪಿಗೂ ಅನಿವಾರ್ಯ, ಡಿಕೆ ಶಿವಕುಮಾರ್ ಅವರಿಗೂ ಅನಿವಾರ್ಯ ಅನ್ನೋ ಈ ಪರಿಸ್ಥಿತಿಯನ್ನ ಪರಸ್ಪರ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನದ ಭಾಗವಾಗಿ ನಿನ್ನೆ ನಡೆದ ಭೇಟಿಯಲ್ಲಿ ಮಾತುಕತೆ ನಡೆದಿದೆಯಾ, ಇದ್ರ ಬಗ್ಗೆನೇ ಚರ್ಚೆ ಆಗಿದೆಯಾ? ಸಹಜವಾಗಿ ಕುತೂಹಲ ಇದೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ಕೊಟ್ಟಿರೋದು ಕಾಂಗ್ರೆಸ್ನದ್ದೇ ಮೂಲಗಳು. ಈ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಅಪ್ರೋಚ್ ಮಾಡಿದೆ ಬಿಜೆಪಿ ಪಕ್ಷ. ಅಮಿತ್ ಶಾ ಅವರೇನೆ ಮಾತನಾಡಿಸೋ ಪ್ರಯತ್ನ ಮಾಡಿದ್ದಾರೆ, ಪಕ್ಷಕ್ಕೆ ಸೆಳೆಯೋ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲವನ್ನ ಹೇಳಿರೋದು ಕಾಂಗ್ರೆಸ್ನ ಮೂಲವೇ. ಕಾಂಗ್ರೆಸ್ನಲ್ಲೀಗ ಹಿಂದೂ ಹುಲಿ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್. ಕುಂಭದಲ್ಲಿ ದಂಪತಿ ಪುಣ್ಯ ಸ್ನಾನ ಮಾಡಿದ್ರು, ಭರ್ಜರಿಯಾಗಿ ಪುಣ್ಯ ಸ್ನಾನ ಮಾಡಿದ್ರು. ಇತ್ತ ಸದ್ಗುರು ಸನ್ನಿಧಿಯಲ್ಲಿ ಶಿವನಾಮ ಸ್ಮರಣೆ, ರಾತ್ರಿ ಶಿವರಾತ್ರಿ ಆಚರಣೆ ಮಾಡಿದ್ದಾರೆ. ಅಮಿತ್ ಶಾ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಬೇರೆ ಬೇರೆ ದೇಗುಲಗಳಿಗೆ ಭೇಟಿ ನೀಡಿ ಪೂಜೆ ಪುನಸ್ಕಾರ, ಇದೆಲ್ಲವೂ ಯಾವ ಸಂದರ್ಭದಲ್ಲಿ ಬರ್ತಾ ಇದೆ? ನಾನು ಹುಟ್ಟಿದ್ದು ಹಿಂದುವಾಗಿ, ಸಾಯೋದು ಹಿಂದುವಾಗಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಇದೆಲ್ಲವೂ ಕೂಡ ಈ ಹಿಂದುತ್ವದ ಜಪ ಇದೆಯಲ್ಲ, ಇದು ಕಾಂಗ್ರೆಸ್ ಸಂಸ್ಕೃತಿಗೆ ಅನುಗುಣವಾಗಿದ್ದದ್ದಲ್ಲ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಕಣ್ಣು ಕೆಂಪಗಾಗಿಸಿದೆ. ಸೊ ಹೈಕಮಾಂಡ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದೆ ಇದಕ್ಕೆ? ಕಾಂಗ್ರೆಸ್ನ ನಾಯಕರು ಏನ್ ಹೇಳ್ತಾರೆ ಇದಕ್ಕೆ? ಅಷ್ಟು ಸುಲಭವಾಗಿ ಹೀಗೆಲ್ಲ ಮಾಡಕ್ಕೆ ಬಿಡುತ್ತಾ ಕಾಂಗ್ರೆಸ್ ಹೈಕಮಾಂಡ್? ಏನ್ ಹೇಳಿದ್ದಾರೆ ಕಾಂಗ್ರೆಸ್ನ ಮೋಹನ್ ಅವರು ಏನ್ ಹೇಳಿದ್ದಾರೆ ನೋಡಿ. ಬೇಲಿಯದ್ದು ಹೊಲ ಮೇದರೆಗೆ, ಅದು ಇವರೊಂದು ಪ್ರಮುಖ ಸ್ಥಾನದಲ್ಲಿರುವವರು. ಸೀಸರ್ನ ಪತ್ನಿ ಅತ್ತೈತಾಳ ಆಗಿರಬೇಕು. ಆಮೇಲೆ ಅಮಿತ್ ಶಾ ನಮ್ಮ ಇಟ್ಸ್ ನಾಟ್ ಅಪೋನೆಂಟ್, ಇಸ್ ಅನ್ ಎನಿಮಿ ಆಫ್ ಅವರ್ ಪಾರ್ಟಿ. ಆಮೇಲೆ ಅವರು ಬರ್ತಾರಂತ ಗೊತ್ತಿದ್ದು ಇವರು ಅಲ್ಲಿ ಹೋಗ್ಬೇಕಂತ ಇದೆ. ಇದೆಲ್ಲ 3-4 ಕಾರಣಗಳಿಗೆ ನಾನು ಒಂದು ಟ್ವೀಟ್ ಮಾಡಿದೆ ಮತ್ತು ಫೇಸ್ಬುಕ್ ಅಲ್ಲಿ ಬರೆದಿದ್ದೇನೆ. ಈಗ ಅವರು ಯಾವುದೇ ಸಮಾರಂಭಕ್ಕೆ ಹೋಗ್ಬೋದು, ಈಗ ಹೋಗಿದ್ದಾರೆ, ಕುಂಭಮೇಳಕ್ಕೆ ಹೋಗಿದ್ದಾರೆ, ಎಲ್ಲ ಹೋಗಿದ್ದಾರೆ, ಅದ್ರ ಬಗ್ಗೆ ಏನು ಆಕ್ಷೇಪ ಇಲ್ಲ. ಬಟ್ ಇದಕ್ಕೊಂದು ವಿಶೇಷ, ಯಾಕಂದ್ರೆ ಇದು RSS ಹಿನ್ನೆಲೆ ಇರುವಂತ ವ್ಯಕ್ತಿ, RSS ವಿಚಾರಗಳನ್ನು ಒಪ್ಪುವಂತ ವ್ಯಕ್ತಿ. ಅಲ್ಲಿ ಹೋಗುದು ಅದು ಬಹಳ ಪಕ್ಷಕ್ಕೆ ಒಂದು ಕ್ಲಾರಿಟಿ ಇಲ್ಲ ಅಂತ ಆಗ್ತದೆ. ನಮ್ದು ಪಕ್ಷಕ್ಕೊಂದು ಐಡಿಯಾಲಜಿ ಇದೆ, ಆ ಐಡಿಯಾಲಜಿ ಬೇಸಲ್ಲಿ ನಾವು ಪಾರ್ಟಿ ಕಟ್ತಾಬೇಕು. ಕಾರ್ಯಕರ್ತರಿಗೆ ಅಧ್ಯಕ್ಷ ಹೋದ್ರೆ ಕಾರ್ಯಕರ್ತರಿಗೆ ಏನ್ ಮಾಡ್ತಾರೆ? ನಾಳೆ ನಮ್ಮ ಈ ಭಾಗದಲ್ಲಿ ಎಲ್ಲ ಹಿಂದೂ ಸಮಾಜೋತ್ಸವ ನಡೀತಾ ಇರ್ತದೆ, ನಿಮ್ಮ ಅಧ್ಯಕ್ಷರು ಬಂದರೆ ನೀವು ಬನ್ನಿ ಅಂತೇಳಿ ನಮ್ಮ ಕಾರ್ಯಕರ್ತರು ಹೋಗುವಂತ ಒಂದು ಪ್ರಮೇಯ ಬಂದು ಬಿಡ್ತದೆ.